ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನುವ ಕುತೂಹಲಕ್ಕೆ ತೆರೆ ಬಿದ್ದಿದೆ. ರಾತ್ರೋರಾತ್ರಿ ನಡೆದಂತಹ ಬೆಳವಣಿಗೆ. ಫೈನಲಿ ತೇಜಸ್ವಿ ಸೂರ್ಯ ಅಭ್ಯರ್ಥಿಯಾಗಿದ್ದಾರೆ. ತೇಜಸ್ವಿನಿ ಅನಂತಕುಮಾರ್ ಅವ್ರನ್ನ ಮೀಟ್ ಮಾಡೋಕ್ಕೆ ಅಂತ ಅವರ ಮನೆ ಹತ್ರ ಹೋಗಿದ್ದಾರೆ. ಆದರೆ ಮನೆ ಒಳಗಡೆ ಹೋಗಿ ಹೇಗಪ್ಪ ಅವರು ಮುಖ ತೋರಿಸ್ಲಿ ಅಂತ ಕಾರಲ್ಲೇ ಕೂತಿದ್ರಂತೆ ತೇಜಸ್ವಿ ಸೂರ್ಯ. ಇದೀಗ ಬರ್ತಾ ಇದೆ ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ನೋಡ್ತಿರುವಂತಹ ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ಫೈನಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿಯಾಗಿ ರಾತ್ರೋರಾತ್ರಿ ಒಂದು ರೀತಿ ತರಕಲಾ ಮಲಕ ಅನ್ನೋ ರೀತಿಯಲ್ಲಿ ಒಳ್ಳವು ಉಲ್ಟಾ ಅನೌನ್ಸ್ ಆಗಿದ್ದು ಮಾತ್ರ ತೇಜಸ್ವಿ ಸೂರ್ಯ ಅವರ ಹೆಸರು. ಆದರೆ ಅವ್ರನ್ನ ತೇಜಸ್ವಿನಿ ಅನಂತಕುಮಾರ್ ಅವ್ರನ್ನ ಭೇಟಿ ಮಾಡೋಕ್ಕೆ ಅಂತ ತೇಜಸ್ವಿ ಸೂರ್ಯ ಹೋಗಿದ್ದಾರೆ. ಮನೆಯಿಂದ ಒಂದು ಸ್ವಲ್ಪ ದೂರ ಕಾರ್ ನಿಂತಿದೆ. ಕಾರಿಂದ ಇಳಿದು ಹೋಗಿ ತೇಜಸ್ವಿನಿ ಅವರಿಗೆ ಹೇಗೆ ಮುಖ ತೋರಿಸ್ಲಿ ಅಂತ ಕಾರಲ್ಲೇ ತುಂಬ ಹೊತ್ತು ಕೂತಿದ್ರಂತೆ ತೇಜಸ್ವಿ ಸೂರ್ಯ. ಅದಾದಮೇಲೆ ಅಣ್ಣನ ಮಗನನ್ನು ಅಂದರೆ ರವಿ ಸುಬ್ರಹ್ಮಣ್ಯ ಬಸವನಗುಡಿ ಕ್ಷೇತ್ರದ ಶಾಸಕರು, ಅವರು ತೇಜಸ್ವಿ ಸೂರ್ಯ ಅವರ ಚಿಕ್ಕಪ್ಪ ಅವರು. ಸೊ ಹಾಗಾಗಿ ಶಾಸಕರು ಬಂದರು, ಅಣ್ಣನ ಮಗನನ್ನು ಕರ್ಕೊಂಡು ತೇಜಸ್ವಿನಿ ಅವರ ಮನೆಯ ಒಳಗಡೆ ಹೋದರು. ಇದಿಷ್ಟು ಅಲ್ಲಿ ನಡೆದಂಥ ಬೆಳವಣಿಗೆ ಕೆಲವೇ ಹೊತ್ತಿನ ಮುಂಚೆ. ನೀವೀಗ ನೋಡ್ತಿರೋ ದೃಶ್ಯ, ರವಿ ಸುಬ್ರಹ್ಮಣ್ಯ ಅವ್ರು ಬರೋ ತನಕ ಯಾರು ಕೂಡ ಅವ್ರು ಒಳಗೋಗಿರಲಿಲ್ಲ. ತುಂಬ ಹೊತ್ತು ಕಾರ್ ನಿಲ್ಲಿಸ್ಕೊಂಡು ತೇಜಸ್ವಿ ಸೂರ್ಯ ತೇಜಸ್ವಿನಿ ಅನಂತಕುಮಾರ್ ಅವರ ಮನೆಯ ಸ್ವಲ್ಪ ಅಣತಿ ದೂರದಲ್ಲೇ ಕಾರ್ ನಿಂತಿತ್ತು. ಅವ್ರು ಒಳಗಡೆ ಕೂತಿದ್ರು, ತುಂಬ ಹೊತ್ತು ಕೂತಿದ್ರು ಹಂಗೆ ನೋಡೋಕೆ ಹೋದರೆ. ಅದಾದಮೇಲೆ ಹೇಗಪ್ಪ ಹೋಗಲಿ, ಹೇಗೆ ಮುಖ ತೋರಿಸ್ಲಿ, ಬಿಕಾಸ್ ನಿನ್ನೆ ತನಕ ಇದ್ದದ್ದು ಏಕಮೇವ ಒಬ್ಬರ ಹೆಸರು ಅಂದರೆ ಅದು ತೇಜಸ್ವಿನಿ ಅನಂತಕುಮಾರ್. ಬಿ ಜೆ ಪಿಯ ನಾಯಕರು, ರಾಜ್ಯಾಧ್ಯಕ್ಷರನ್ನೂ ಒಳಗೊಂಡು ಎಲ್ಲರೂ ಕೂಡ ಇಲ್ಲಿಂದ ಸಲಹೆ ಕೊಟ್ಟಿದ್ದು, ಶಿಫಾರಸು ಮಾಡಿದ್ದು ಒಬ್ಬರೇ ಹೆಸರು, ಅದು ತೇಜಸ್ವಿನಿ ಅನಂತಕುಮಾರ್. ಆ ಕಾರಣಕ್ಕೋಸ್ಕರನೇ ಪಾರ್ಟಿ ಆಫೀಸ್ ಓಪನ್ ಆಗಿತ್ತು, ಆ ಕಾರಣಕ್ಕೋಸ್ಕರ ಕೆಲಸ ನಡೀತಿತ್ತು. ಆದರೆ ತಡರಾತ್ರಿ ಆಗಿರುವಂಥ ಬೆಳವಣಿಗೆಯಿಂದ ಬೆಳಗ್ಗೆ ಆಗೋ ತನಕ ತೇಜಸ್ವಿನಿ ಅನಂತಕುಮಾರಿಂದ ಅದು ತೇಜಸ್ವಿ ಸೂರ್ಯ ಆಗೋಯ್ತು. ಕಳೆದ 4 ವರ್ಷಗಳಿಂದ ಬಿ ಜೆ ಪಿಯಲ್ಲಿ ಗುರುತಿಸ್ಕೊಂಡಿರುವ ತೇಜಸ್ವಿ ಸೂರ್ಯ ಯುವ ಮೋರ್ಚಾದಲ್ಲಿ ಕೆಲಸ ಮಾಡ್ತಿದ್ದಾರೆ. ಈಗ MP ಎಲೆಕ್ಷನ್ಗೆ ಬೆಂಗಳೂರು ದಕ್ಷಿಣವನ್ನು ಪ್ರತಿನಿಧಿಸುವ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅಂತ ಘೋಷಣೆ ಆಗಿದೆ. ಇದರ ಬೆನ್ನಲ್ಲೇ ತೇಜಸ್ವಿನಿ ಅನಂತಕುಮಾರ್ ಅವರನ್ನು ಭೇಟಿ ಮಾಡೋಕ್ಕೆ ಬಂದಿದ್ದಾರೆ. ಆದರೆ ಯಾಕೋ ಗೊತ್ತಿಲ್ಲ, ಒಳಗೆ ಹೋಗಿ ತಾವು ಭೇಟಿ ಮಾಡೋಕ್ಕಾಗಿಲ್ಲ, ಹೇಗೆ ಮುಖ ತೋರಿಸ್ಲಿ ಅಂತ ಸುಮಾರು ಒಂದಷ್ಟೊತ್ತು ಅಲ್ಲೇ ದೂರದಲ್ಲಿ ಕಾರ್ ನಿಂತಿದೆ, ಆ ಕಾರಲ್ಲೇ ಕೂತಿದ್ದಾರೆ. ಅದಾದಮೇಲೆ ಅವ್ರ ಚಿಕ್ಕಪ್ಪ ಬಂದರು, ಅಂದರೆ ಅವರು ಕೂಡ ಶಾಸಕರು, ಬಸವನಗುಡಿ ಕ್ಷೇತ್ರದ BJPಯ ಶಾಸಕರಾದ ಮಾನ್ಯ ಶ್ರೀ ರವಿ ಸುಬ್ರಹ್ಮಣ್ಯ. ಅದಾದಮೇಲೆ ದೊಡ್ಡಪ್ಪನ ಅಣ್ಣನ ಮಗನ ಕರ್ಕೊಂಡು ತೇಜಸ್ವಿನಿ ಅನಂತಕುಮಾರ್ ಅವರ ಮನೆಯ ಒಳಗಡೆ ಹೋದರು. ಇದಿಷ್ಟು ಕೂಡ ಆದಂಥ ಬೆಳವಣಿಗೆ. ಈ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ನಂದಿನಿ ಇದೀಗ ನೇರ ಸಂಪರ್ಕದಲ್ಲಿ ಜಯನಗರದಿಂದ ಜಾಯಿನ್ ಆಗ್ತಿದ್ದಾರೆ. ಮಾರ್ನಿಂಗ್ ನಂದಿನಿ, ಒಂದು ರೀತಿ ಇರುಸು ಮುರುಸು ಅಥವಾ ಹೆಂಗಪ್ಪ ಫೇಸ್ ಮಾಡೋದು, ನಿನ್ನೆ ತನಕ ಅವ್ರ ಹೆಸರೇ ಇತ್ತಲ್ಲ, ಏನು ಬೆಳವಣಿಗೆ ನೋಡಿದ್ರಿ ನಂದಿನಿ? ಅವ್ರ ಮುಖದಲ್ಲಾದಂಥ ಬೆಳವಣಿಗೆ ಏನು, ಅಲ್ಲಿ ಏನಾಗ್ತಿತ್ತು ಬೆಳಗ್ಗೆ? ಹರೀಶ್, ನಿಜಕ್ಕೂ ಇವತ್ತಿನ ಬೆಳವಣಿಗೆಯನ್ನು ಗಮನಿಸೋದಾದ್ರೆ ಬಿಜೆಪಿ ಕಾರ್ಯಕರ್ತರಲ್ಲಿ ಯಾವ ಮನೋಭಾವವಿತ್ತೋ ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ಅಂತ ಘೋಷಣೆಯಾಗಿರುವಂತಹ ತೇಜಸ್ವಿ ಸೂರ್ಯ ಮನೋಭಾವವೂ ಸಹ ಅದೇ ಆಟಿಟ್ಯೂಡ್ ನಲ್ಲಿತ್ತು. ಇದೇ ಮಾಧವರಾವ್ ಸರ್ಕಲ್ ನೀವು ನೋಡ್ತಿರಬಹುದು, ಇದೇ ಡೆಡ್ ಎಂಡ್ ಅಲ್ಲಿರುವಂತಹ ಸರ್ಕಲ್ ನಲ್ಲಿ, ಅಂದ್ರೆ ತೇಜಸ್ವಿನಿ ಅನಂತಕುಮಾರ್ ಅವರ ನಿವಾಸಕ್ಕೆ ಕೇವಲ 20 ಹೆಜ್ಜೆಗಳಿರುವಂತಹ ಜಾಗದ ದೂರದಲ್ಲಿ ಇದೇ ಡಸ್ಟರ್ ಕಾರು. ಹರೀಶ್, ನೀವು ನೋಡ್ತಿರ್ಬೋದು, ಈ ಕಾರ್ನಲ್ಲೇ ಒಳಗಡೆ ಫ್ರಂಟ್ ಸೀಟ್ ಅಲ್ಲಿ ಕೂತಿದ್ರು ತೇಜಸ್ವಿ ಸೂರ್ಯ. ಅವರ ಆಲೋಚನೆ ಒಂದೇ ಆಗಿತ್ತು, ಎಲ್ಲಾ ಕಾರ್ಯಕರ್ತರು ಅಂದ್ರೆ ಇನ್ಕ್ಲೂಡಿಂಗ್ ತೇಜಸ್ವಿ ಸೂರ್ಯ ಸಹ ಇವರ ಪರವಾಗಿ ಪ್ರಚಾರ ಮಾಡೋದಕ್ಕೆ ಕಚೇರಿಯನ್ನ ಓಪನ್ ಮಾಡಿಬಿಟ್ಟಿದ್ರು. ಈಗಾಗಲೇ ಬೂತ್ ಮಟ್ಟದಲ್ಲೇ ಮಾತುಕತೆಯನ್ನ ಆರಂಭ ಮಾಡಿದ್ರು. ಹೀಗಿರುವಾಗ ದಿಢೀರ್ ಅಂತ RSS ನ ಬೆಂಬಲ ಹಾಗೂ ಹೈಕಮಾಂಡ್ ನ ನಿರ್ಧಾರದಂತೆ ಈಗಾಗಲೇ ಇವರಿಗೆ ಟಿಕೆಟ್ ಘೋಷಣೆ ಆಗಿದೆ, B.Pharm ಸಹ ಪಡೆದುಕೊಂಡ್ಬಿಟ್ಟಿದ್ದಾರೆ. ಈಗ ಯಾವ ರೀತಿ ಹೋಗಿ ಮುಖ ತೋರಿಸೋದು? ಈಗಾಗಲೇ ಬೆಂಬಲಿಗರೆಲ್ಲರೂ ಅಧಿಕೃತ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಆದ್ರೂ ಸಹ ತೇಜಸ್ವಿನಿ ಅನಂತಕುಮಾರ್ ಮನೆಯ ಮುಂದೆ ಈಗಾಗಲೇ ಸ್ಥಳೀಯ ಕಾರ್ಪೊರೇಟರ್ಗಳು ಎಲ್ಲರೂ ಸಹ ಇದ್ರು, ಕೆಲವು MLAಗಳು ಸಹ ಇಲ್ಲೇ ಇದ್ರು. ಈಗಿರುವಾಗ ನಮ್ಗೆ ಯಾವ ರೀತಿ ಸ್ವಾಗತ ಸಿಗುತ್ತೆ, ಮತ್ತೆ ಇದನ್ನ ಯಾವ ರೀತಿ ಸ್ವೀಕಾರ ಮಾಡಬೇಕು, ಏನೆಲ್ಲ ಮಾತನಾಡಬೇಕು ಅನ್ನೋದನ್ನ ಚಿಂತನೆ ಮಾಡ್ತಿರು
ಸರಿ ಸುಮಾರು 20 ನಿಮಿಷಗಳ ಕಾಲ ಇದೇ ಸರ್ಕಲ್ ನಲ್ಲಿ ಇದ್ರು. ತದನಂತರ ಈಗಷ್ಟೇ ಎಂಟ್ರಿ ಆಗಿದ್ದಾರೆ. ಅಂದ್ರೆ ನೀವು ಹೇಳಿದ ಹಾಗೆ ಶಾಸಕ ರವಿ ಸುಬ್ರಹ್ಮಣ್ಯ ಅವರ ಸಂಬಂಧಿ ಆಗಮಿಸಿದ ನಂತರ ಎಂಟ್ರಿ ಆಗಿದ್ದಾರೆ. ಅಂದ್ರೆ ಬೆಂಬಲಿಗರು ಬರ್ಲಿ, ಕೆಲವೊಂದಷ್ಟು ಜನ ಸೇರ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಕಾಯ್ತಾ ಇದ್ರು. ಈಗಲೂ ಸಹ MP ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡುವಂತಹ ತೇಜಸ್ವಿ ಸೂರ್ಯ ಬೆರಳೆಣಿಕೆಯಷ್ಟು ಬೆಂಬಲಿಗರನ್ನ ಮಾತ್ರ ಹೊಂದಿದ್ದಾರೆ. ಹಾಗಾಗಿ ಈ ಸಮಯವನ್ನ ಹೇಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ದೊಡ್ಡ ಸವಾಲಾಗಿತ್ತು. ಆ ಸವಾಲಿನ ಬಗ್ಗೆ ಆಲೋಚನೆಯಾಗಿತ್ತು. ಮುಖ್ಯವಾಗಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ತೇಜಸ್ವಿನಿ ಅನಂತಕುಮಾರ್ ಅವ್ರನ್ನ ಹೇಗೆ ಫೇಸ್ ಮಾಡಬೇಕು ಅನ್ನುವಂತಹ ಚಿಂತನ ಮಂಥನ ನಡೀತಾ ಇತ್ತು. ಹರೀಶ್, ತೇಜಸ್ವಿನಿ ಅನಂತಕುಮಾರ್ ಆಕಾಂಕ್ಷಿ ಆಗಿದ್ರು ಅನ್ನೋಕ್ಕಿಂತ ನಮ್ಗೆ ಗೊತ್ತಿರೋ ಹಾಗೆ ನಂದಿನಿ, ಒಂದು 15 ದಿನಕ್ಕೆ ಮುಂಚೆ ಅಶೋಕ್ ಅವರು ಬಿಜೆಪಿಯ ಘಟಾನುಘಟಿ ನಾಯಕರೇ ಹೋಗಿ ತೇಜಸ್ವಿನಿ ಅನಂತಕುಮಾರ್ ಅವ್ರ ಮನೆಗೆ ಹೋಗಿ ನೀವು ನಿಂತ್ಕೋಬೇಕು ಅಂತ ಒತ್ತಡ ಹಾಕಿ ಅಥವಾ ಹೇಳಿ ಒಪ್ಪಿಸಿ ಬಂದಿದ್ದಂಥ ಸಂದರ್ಭ. ನಿನ್ನೆ ರಾತ್ರಿ ಕೂಡ ಪ್ರೊಟೆಸ್ಟ್ ನಡೀತು. ಇವತ್ತು ಅವ್ರ ಮನೆ ಮುಂದೆ ಹೇಗಿದೆ ಕಾರ್ಯಕರ್ತರ ಮನೋಭಾವ, ಅಲ್ಲಿ ಇವರೆಲ್ಲ ಹೆಂಗೆ ರಿಯಾಕ್ಟ್ ಮಾಡಿದ್ರು ಒಳಗೋಗ್ಬೇಕಾದ್ರೆ? ಹರೀಶ್, ನಾ ಚಿತ್ರಣ ನಿಮಗೆ ತೋರಿಸೇ ಬಿಡ್ತೀನಿ. ಈಗ ತೇಜಸ್ವಿ ಸೂರ್ಯ ಕಾರಿದು ಈಗಾಗಲೇ ನೀವು ನೋಡ್ತಿರ್ಬೋದು. ಬೆಂಬಲಿಗರು MP ಕ್ಯಾಂಡಿಡೇಟ್ ಅಂದ್ರೆ ಎಷ್ಟು ಜನ ಇರ್ತಾರೆ ಅಂತ. ಅಂದ್ರೆ ಅಶೋಕ್ ಬಂದಿದ್ರು ಅವ್ರ ಮನೆ ಮುಂದೆ ಅಂತ ಹೇಳಿದ್ರಿ. ಈಗಾಗಲೇ ಸಾಕಷ್ಟು ನಾಯಕರು ಬಂದಿದ್ರು ಅಂತ ಹೇಳಿದ್ರಿ. ಆ ನಾಯಕರುಗಳು, ಕಾರ್ಪೊರೇಟರ್ಗಳು, MLA ಆದಿಯಾಗಿ ಕೇಂದ್ರದ ಮಂತ್ರಿಗಳಾಗಿದ್ರು ಅನಂತಕುಮಾರ್. ಹಾಗಾಗಿ ಅವ್ರ ಮನೆಗೆ ಸಹಜವಾಗಿ ಜನ ಬರ್ತಿದ್ರು. ಅವ್ರು ಇನ್ನಿಲ್ಲ ಅಂತ ಅಂದ್ರೂ ಸಹ ಅವರ ಪತ್ನಿಗೆ ಟಿಕೆಟ್ ನೀಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಬೆಂಬಲಿಗರು ಆಗಮಿಸಿ ಸಾಕಷ್ಟು ರೀತಿಯಲ್ಲಿ ತಮ್ಮ ಮನೋಭಾವವನ್ನ ಹೆಚ್ಚಿಸೋದಕ್ಕೆ ಮತ್ತೆ ನಿಮ್ನ ಗೆಲ್ಲಿಸ್ತೀವಿ ಅನ್ನುವಂತಹ ಭರವಸೆಯನ್ನ ನೀಡ್ತಿದ್ರು. ಹಾಗಾಗಿ ಯಥೇಚ್ಛವಾಗಿ ಜನ ಬರ್ತಿದ್ರು. ಈ ಹಿಂದೆ ಅಷ್ಟೇ ಅಲ್ಲ ಹರೀಶ್, ನೀವ್ ಹೇಳ್ದಾಗೆ ಈಗ ನೋಡಿ ಈಗಲೂ ಸಹ ಜನವೋ ಜನ ಬಿಜೆಪಿಯ ಬಾವುಟ ರಾರಾಜಿಸ್ತಿದೆ. ಎಲ್ಲರ ಚಿತ್ತ ಈಗ ತೇಜಸ್ವಿನಿ ಅನಂತಕುಮಾರ್ ರತ್ತ ಇದೆ. ಆದ್ರೆ ಆಪ್ತ ವಲಯಗಳಲ್ಲಿ ತೇಜಸ್ವಿನಿ ಅನಂತಕುಮಾರ್ ಪಕ್ಷದ ನಿರ್ಧಾರಕ್ಕೆ ಬದ್ಧವಾಗಿರ್ತೀನಿ ಎನ್ನುವಂತಹ ಮಾತನ್ನ ಹೇಳಿದ್ದಾರೆ ಅನ್ನುವಂತಹ ಮಾತಿದೆ. ಆದ್ರೆ ಟಿಕೆಟ್ ನೀಡ್ಲಿಲ್ಲ ಅನ್ನೋದಕ್ಕಿಂತ ನೀವೇ ಅಭ್ಯರ್ಥಿ ಅಂತ ಹೇಳಿ ಕಚೇರಿ ಎಲ್ಲ ಓಪನ್ ಆದ್ಮೇಲೆ ಈ ರೀತಿ ಬೆಳವಣಿಗೆ ಆಗಿರೋದು ಸಾಕಷ್ಟು ನೋವು ಉಂಟು ಮಾಡಿದೆ. ಆದ್ರೂ ಸಹ ಪಕ್ಷದ ನಿರ್ಧಾರಕ್ಕೆ ಬದ್ಧವಾಗಿರ್ತಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಈ ಕ್ಷಣದ ಎಲ್ಲ ಮಾಹಿತಿಗಾಗಿ.